ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಹಬ್ಬ ರೊಟ್ಟಿ ಪಂಚಮಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಇದು ನೋಡ್ರಿ, ಇದು ನಮ್ಮ ಮನೆ ಕೆಳಗೆ ಓನರ್ ಇರ್ತಾರೆ, ಮೇಲೆ ಒಬ್ಬರು ಮುಂದೊಬ್ಬರು ಇರ್ತಾರೆ, ಆ ಕಡೆ ಹಿಂದೆ ನಮ್ಮ ಮನೆ ಆಗುತ್ತೆ. ನಾನಿವತ್ತು ಇಲ್ಲಿ ಹಬ್ಬ ಅಷ್ಟು ಜೋರಾಗಿ ಒಬ್ರಿಗೊಬ್ಬರು ರೊಟ್ಟಿನ ಹಂಚಿ ಯಾರು ಹಬ್ಬ ಮಾಡಂಗಿಲ್ಲ. ಹಾಗಾಗಿ ನಮ್ಮ ಮನೆ ಹತ್ರ ಭಾಳನೇ ಚೆನ್ನಾಗಿ ಹಬ್ಬ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡೋದಕ್ಕೋಸ್ಕರನೇ ನಾನು ಅಲ್ಲಿಗೆ ನಮ್ಮ ತಾಯಿ ಮನೆಗೆ ಹೋಗ್ತಿದ್ದೀನಿ. ಹಾಗೆ ಇಲ್ಲಿ ನಮ್ಮ ಮನೆಯಿಂದ ಬಾಬಾನ ದೇವಸ್ಥಾನ ಭಾಳ ದೂರ ಇಲ್ಲ, ನಾನು ಭಾಳನೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಇಲ್ಲಿ ನೋಡ್ರಿ, ಬಾಬಾನ ದೇವಸ್ಥಾನ ಒಂದು ಸ್ವಲ್ಪನೇ ಅಲ್ಲಿಂದ ಒಂದು 100 ಹೆಜ್ಜೆ ಅನ್ಬೋದು ಅಷ್ಟು ನೋಡ್ರಿ. ಇಷ್ಟು ಹತ್ರನೇ ನಮಗೆ ಬಾಬಾನ ದೇವಸ್ಥಾನ ಆಕತಿ. ಬಾಬಾಗೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡೆ, ಆದರೆ ಟೈಮ್ ಆಗಿತ್ತು, ಅದಕ್ಕೋಸ್ಕರ ಅಲ್ಲಿ ಹೋಗಲಿಲ್ಲ. ಇದು ನೋಡ್ರಿ ನಮ್ಮ ತೋಂಟದಾರ್ಯ ಮಠದ ಇಂದು ದ್ವಾರ ಬಾಗಿಲು. ಅಲ್ಲಿಗೆ ನಾವು ಬಂದು ಅಲ್ಲಿಂದ ನಾವು ಮುಂದೆ ಬರ್ತೀವಿ. ಇಲ್ಲಿ ತೋಂಟದಾರ್ಯ ಮಠದ ಕಲ್ಯಾಣ ಮಂಟಪ ಐತಿ, ಅದರಿಂದ ಮುಂದೆ ಬಂದ್ರೆ ತೋಂಟದಾರ್ಯ ಮಠ. ಇದು ಎಲ್ಲರಿಗೂ ಗೊತ್ತಿದ್ದೇ ಐತಿ, ತೋಟಸ್ವಾಮಿ ಮಠ ಅಂತ ಹೇಳಂದು ನಾವು ಅಂತೀವಿ ಇದಕ್ಕೆ. ಇಲ್ಲಿ ನೋಡ್ರಿ, ತೋಟಸ್ವಾಮಿ ಮಠ ಇದೆ. ನಮ್ಮ ತೋಟಸ್ವಾಮಿ ಮಠ 1 ತಿಂಗಳ ಗಂಟಲೆ ಇದು ಜಾತ್ರೆ ನಡೀತೈತಿ. ಮೊನ್ನೆ ಜಾತ್ರೆ ಆಯಿತು ಇದ್ರದ್ದು. ಭಾಳನೇ ಚೆನ್ನಾಗೈತಿ ಮಠ. ಬೇಕಿದ್ರೆ ನಾನು ಒಂದು ಸರ್ತಿ ಒಳಗೆ ಹೋಗಿ ವಿಡಿಯೋ ಮಾಡ್ತೀನಿ. ಇಲ್ಲಿ ನೋಡ್ರಿ, ತೋಟಸ್ವಾಮಿ ಮಠದ ಮಿರ್ಚಿ ಮಂಡಕ್ಕಿ ಅಂದ್ರೆ ಎಲ್ಲ ಕಡೆನೂ ಫೇಮಸ್ ಆಗೈತಿ. ಸೂಪರ್ ಆಗಿರುವಂಥ ಮಿರ್ಚಿ ಮಂಡಕ್ಕಿ ನಮ್ಮ ಗದಗಿನ ಫೇಮಸ್ ತಿಂಡಿ ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ಮಿರ್ಚಿ ಮಂಡಕ್ಕಿ ಇಟ್ಕೊಂಡು ಕುತ್ಕೊಂಡ್ಬಿಟ್ರಂತೂ ಹೊಟ್ಟೆ ತುಂಬ ಹೋಗುತ್ತೆ, ಊಟನ ಬೇಡ ಅನಿಸ್ತೈತಿ. ನಾನೀಗ ನಮ್ಮ ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ನೋಡ್ರಿ, ಸ್ಕೂಲ್ ಅದಾವು, ಹಾಗೆ ಮೇಲೊಂದು ಕಲ್ಯಾಣ ಮಂಟಪನೂ ಐತಿ. ಹಾಗೆ ಇಲ್ಲೇ ನಮ್ಮ ದೇವಿದು ಒಂದು ಬೆಳ್ಳಿ ಮೂರ್ತಿ ಮಾಡ್ಸಕ್ಕೆ ಅದಕ್ಕೋಸ್ಕರ ಭಕ್ತರಿಗೆ ನೀವು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಾಣಿಕೆ ನೀವು ಕೊಡ್ಬೋದು ಅಂತೇಳಂದು ಅಲ್ಲಿ ಬೋರ್ಡ್ ಹಾಕ್ಯಾರ. ಈ ತಾಯಿನ ನಾವು ನಮಗೆ ತಿಳುವಳಿಕೆ ಬಂದಾಗಿಂದ ಈ ನಮ್ಮ ದುರ್ಗಾದೇವಿನ ನಾವು ಪೂಜೆ ಮಾಡ್ತಾ ಬರ್ತಿದ್ದೀವಿ. ಅಪ್ಪಾರು ಇಲ್ಲಿ ಅರ್ಚಕರಾಗ್ಯಾರ. ಒಂದು ತಾಯಿಗೆ ನಮಸ್ಕಾರ ಮಾಡಿಕೊಂಡು ನಾವು ಮತ್ತೆ ಮನೆಗೆ ಹೋಗ್ತಿದ್ದೀವಿ. ಇಲ್ಲಿ ಇದೆ ನಮ್ಮ ತಮ್ಮ, ಅವರಿಗೆ ಇಲ್ಲಿ ಪೂಜೆ ಮಾಡೋದು. ಅಲ್ಲಿ ಯಾರೋ ಒಬ್ಬರು ತೀರ್ಕೊಂಡಿದ್ರು ಅಂತ ಹೇಳ್ತಾ ಇದ್ದ. ಪುಣ್ಯದ ಸಾವು ಹಬ್ಬದ ದಿನ ಅನ್ಕೊಂತ ಹೇಳಂತ ನಾವು ಮನೆ ಕಡೆ ಬಂದ್ವಿ. ಇದು ನಮ್ಮದು ಒಂಥರ ಹಳ್ಳಿ ಇದು ಇದ್ದಂಗೆ ಐತೆ ಫ್ರೆಂಡ್ಸ್. ಇದೇನು ದೊಡ್ಡ ಆ ಕಡೆ ನಾವು ಇರೋದು ಭಾಳ ಇದು ಎಕ್ಸ್ಟೆನ್ಷನ್ ಏರಿಯಾ ಐತಿ. ಈ ಕಡೆ ಪೂರ್ತಿಯಾಗಿ ಹಳ್ಳಿ ವಾತಾವರಣ, ಅಂದರೆ ಇಲ್ಲಿ ಪೂರ್ತಿಯಾಗಿ ರೈತರು ಭಾಳ ಜನ ಅದಾರ ಇಲ್ಲಿ. ಹಾಗಾಗಿ ನಮ್ಗೆ ಇಲ್ಲಿ ಹಬ್ಬ ಭಾಳ ಚೆನ್ನಾಗಿ ಆಕತಿ. ರೈತರಿದ್ದಲ್ಲೇ ರೊಟ್ಟಿ ಹಂಚೋದು, ಆಮೇಲೆ ನಮ್ಮ ಮನೆಯಿಂದ ಅವ್ರಿಗೆ ಕೊಡೋದು, ಅವ್ರ ಮನೆಯಿಂದ ನಮಗೆ ತಂದು ಕೊಡೋದು, ಆ ರೀತಿ ಹಬ್ಬ ನಾವಿಲ್ಲಿ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಚೆನ್ನಾಗಿ ಹಬ್ಬ ಇರ್ತದೆ ಅಂತ ಹೇಳಂದು ನಾನು ಇಲ್ಲಿಗೆ ನಿಮ್ಮನ್ನು ಇವತ್ತು ಕರ್ಕೊಂಡು ಬಂದೀನಿ. ಬರೀ ನಾನು ನಮ್ಮ ಮನೆಗೆ ಈಗ ಕರ್ಕೊಂಡು ಹೋಗ್ತೀನಿ. ಈ ಸಂಧಿ ಒಳಗೆ ನಮ್ಮ ಮನೆ ಇರೋದು ಎದುರಿಗೆ ಕಾಣ್ತೈತಲ್ಲ ಅದು ನೋಡ್ರಿ. ನಮ್ಮ ಮನೆಗೆ ನಾವು ಬಂದ್ವಿ. ಈಕಿನ ಅಲ್ಲಿ ನಮ್ಮ ತಮ್ಮನ ಮಗಳಿದು ದೇವಸ್ಥಾನದಾಗಿದ್ಲ. ಆಕಿನ ನಾವು ಮನೆಗೆ ಕರ್ಕೊಂಬರೋದಕ್ಕಾಗಿ ದೇವಿಗೆ ನಮಸ್ಕಾರ ಮಾಡಿ ಆಕಿನ ಕರ್ಕೊಂಡು ಬಂದ್ವಿ. ನೋಡ್ರಿ, ರೆಡಿಯಾಗಿ ಕೂತ್ಕೊಂಡಾಳ. ತನಗೆ ಹೆಂಗೆ ಬೇಕು ಹಂಗೆ ಫೋಟೋಕ್ಕಾಗಿ ಫೋಸ್ ಕೊಡ್ತಾಳೆ. ನೋಡ್ರಿ, ಹಿಂಗೆ ಕುಂದ್ರದು, ಹಂಗೆ ಕುಂದ್ರದು ಅಷ್ಟು ಚಂದ ಕೂತ್ಕೊಂಡು ಫೋಟೋ ತೆಗೆಸ್ಕೊತಾಳೆ. ಆಕಿದ 1-2 ಫೋಟೋನ ತೆಗಿಯಕ್ಕೆ ಕುಂತಿದ್ರಲ್ಲಿ ನನ್ನ ಮಗ. ಆಮೇಲೆ ಇನ್ನೊಂದು ಹುಡುಗಿ ಐತಲ್ಲ ಮನೆ ಪಕ್ಕಕ್ಕೆ, ಆಕಿನೂ ಬಂದಿದ್ಲು. ಆಕಿನ ಹೆಸರು ರೇಣಕ್ಕ ಅಂತ ಹೇಳಂದು. ಇಲ್ಲಿ ನೋಡ್ರಿ, ಈಗ ನಮ್ಗೆ ಎಲ್ಲ ಪಲ್ಯಕ್ಕೂ ಇಲ್ಲಿ ರೆಡಿ ಮಾಡಿಟ್ಟಾರ ಅವರು. ಈರುಳ್ಳಿ, ಟೊಮೆಟೊ ಹಣ್ಣು ಅಂದರೆ ಇದು ಹಿಟ್ಟಿನ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಾರ. ಇದು ಪಚಡಿಗೆ ಮೂಲಂಗಿ, ಗಜ್ಜರಿ, ಸೌತೆಕಾಯಿ ಮತ್ತು ಮೂಲಂಗಿ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲನೂ ಹೆಚ್ಚಿ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಾರ. ಇಲ್ಲಿ ಹಿಟ್ಟಿನ ಪಲ್ಯ ತಯಾರಾಗುತ್ತೈತಿ. ಈ ಹಿಟ್ಟಿನ ಪಲ್ಯ ನಾನು ರೆಸಿಪಿನ ಪೂರ್ತಿಯಾಗಿ ಭಾಳ ಚೆನ್ನಾಗಾಗುತ್ತೆ. ಇದು ನಮ್ಮ ಮಮ್ಮಿಯವ್ರು, ನಮ್ಮ ತಾಯಿಯವರು ಭಾಳ ಚೆನ್ನಾಗಿ ಇದನ್ನು ಮಾಡ್ತಾರೆ. ಹಾಗಾಗಿ ಅದನ್ನ ರೆಸಿಪಿನ ಪೂರ್ತಿಯಾಗಿ ನಾನು ಒಂದು ಸರ್ತಿ ಹಾಕ್ತೀನಿ. ಇಲ್ಲಿ ನೋಡಿರಿ, ಪಚಡಿಗೆ ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ ಮತ್ತು ಮೆಂತ್ಯ ಸೊಪ್ಪು, ಆಮೇಲೆ ಮೂಲಂಗಿ ಸೊಪ್ಪು ಹಾಕಿ ಅದಕ್ಕೆ ಮೇಲೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಂತಾರೆ, ಅದನ್ನೂ ಸ್ವಲ್ಪ ಇಲ್ಲಿ ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಹಾಕೊತೀವಿ. ನಮ್ಮ ರುಚಿಕರವಾದಂಥ ಪಚಡಿ ಇಲ್ಲಿ ರೆಡಿ ಆಗುತ್ತೆ. ಇದನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊತೀವಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿ ಹಾಕಿದ್ರೆ ಒಳ್ಳೆ ಟೇಸ್ಟಿ ಆದಂಥ ರುಚಿಕರವಾದಂಥ ನಮ್ಮ ಪಚಡಿ ರೆಡಿ ಆಕತಿ. ಹಸಿ ಪಚಡಿ ರೊಟ್ಟಿ ಜೊತೆಗೆ ಮಸ್ತಾಗಿ ಸೂಪರಾಗಿರ್ತೈತಿ ಇದನ್ನು ತಿನ್ನೋಕೆ. ಇಲ್ಲಿ ನಾವು ನಮ್ಮ ಹಿಟ್ಟಿನ ಪಲ್ಯ ರೆಡಿ ಆಗೈತಿ. ಅಂದ್ರೆ ಕೊರ್ದು ಜುನಕ ಅಂತಾರೆ ಇದಕ್ಕೆ. ಕೊರ್ದು ಹಿಟ್ಟಿನ ಪಲ್ಯ ಅಂತ ಹೇಳಂದು ನಾವು ಅಂತೀವಿ. ಒಂಥರ ಪೇಡೆಗತ್ತೆ ಭಾಳ ಚೆನ್ನಾಗಿರ್ತೈತಿ. ಇದನ್ನು ನಮ್ಮ ತಾಯಿಯವ್ರು ಮಾಡಿದಂತೂ ಭಾಳ ಚೆನ್ನಾಗತ್ತೆ. ಅದಕ್ಕೋಸ್ಕರ ಅವ್ರ ಜೊತೆಗೆ ನಾನು ಇದನ್ನ ಹಿಟ್ಟಿನ ಪಲ್ಯನ ಮಾಡಿಸೀನಿ ಇವತ್ತು. ಇಲ್ಲಿ ನೋಡ್ರಿ, ಹುಡುಗಿ ರೊಟ್ಟಿ ಕೊಡಕ್ಕೆ ಬಂದಾಳ. ಅವ್ರ ಮನ್ಯಾಗ ಏನೇನೆಲ್ಲ ಮಾಡ್ಯಾರ ಅಂತ ನೋಡ್ರಿ. ಚಟ್ನಿ 2 ಚಟ್ನಿ ಮಾಡ್ತಾರೆ. ಆಮೇಲೆ ಹಿಟ್ಟಿನ ಪಲ್ಯ ಅವರು ಮಾಡ್ಯಾರ ನೋಡ್ರಿ. ಹಿಟ್ಟಿನ ಪಲ್ಯ ಮಾಡ್ಯಾರ. ಆಮೇಲೆ ಮೂಲಂಗಿ ಸೊಪ್ಪು, ಮೂಲಂಗಿ ಗಡ್ಡಿ, ಆಮೇಲೆ ಕಡಲೆಕಾಳು, 1 ಚಪಾತಿ, 1 ರೊಟ್ಟಿ ಇಟ್ಟು ಎಲ್ಲರೂ ಕೊಡ್ತಾರೆ ನೋಡ್ರಿ. ನಮ್ಮ ಮನೆಗೆ ಎಲ್ಲ ಥರದ್ದು ಬಂದಿದ್ದು ನಾನು ತೋರಿಸ್ತೇನೆ ನೋಡ್ರಿ. ನಿಮ್ಮ ಮನೆಗೆ ಎಲ್ಲರೂ ಎಷ್ಟೊಂದು ಜನ ಬೆಳಗ್ಗಿಂದ ತಂದು ಕೊಟ್ಟೋಗ್ಯಾರ. ಈಗ ಅವ್ರಿಗೆ ಕೊಡೋಕೆ
ನಾವು ರೆಡಿ ಮಾಡ್ಕೊತೀವಿ. ಇಲ್ಲಿ ಹಿಟ್ಟಿನ ಪಲ್ಯ ರೆಡಿ ಆಗೈತಿ. ಕೊತ್ತಂಬರಿ ಮತ್ತು ನಮ್ಮ ಇದು ಹಸಿ ಕೊಬ್ಬರಿ ಹಾಕಿದ್ರೆ ಇದು ರೆಡಿ ಆಗುತ್ತೆ. ಇಲ್ಲಿ ನೋಡ್ರಿ ಇಷ್ಟರು ನಮ್ಮ ಮನೆಗೆ ತಂದು ಕೊಟ್ಟರಂಥ ರೊಟ್ಟಿ. ಇದು ನೋಡ್ರಿ ಕೆಂಪು ಚಟ್ನಿ, ಬಾಯಾಗ ನೀರು ಬರ್ತೈತಿ. ಕೆಂಪು ಚಟ್ನಿ ಅಂದ್ರೆ ಕೆಂಪು ಚಟ್ನಿ ಮತ್ತು 2 ಥರದ ಪಲ್ಯ, ಚೌಳಿಕಾಳು ಪಲ್ಯ, ಕಡ್ಲೆಕಾಳು ಪಲ್ಯ, ಮಡಿಕೆಕಾಳು ಪಲ್ಯ ಮತ್ತು ಮೂಲಂಗಿ ಸೊಪ್ಪು, ಮೂಲಂಗಿ ಗಡ್ಡಿ, ಮೆಂತ್ಯ ಸೊಪ್ಪು. ಯಬ್ಬ ಬಾಯಾಗ ಹೇಳ್ತಾ ಇದ್ದರೆ ಇದ್ರದ್ದು ಇದು ತೀರಂಗಿಲ್ಲ. ಅಷ್ಟು ತೊಗೊಂಡ ಇಲ್ಲೆಲ್ಲ ರೆಡಿ ಮಾಡಿ 1 ಚಪಾತಿ 1 ರೊಟ್ಟಿ ಇಟ್ಟು ಇದ್ರ ಮೇಲೆಲ್ಲ ಈ ರೀತಿ ಚಟ್ನಿ ಪುಡಿಗಳನ್ನು ಪಲ್ಯ ಇಟ್ಟು ಮನೆಗೆ ಇಲ್ಲಿ ಹಂಚ್ತಾರೆ. ನಾವು ಅದಕ್ಕೋಸ್ಕರನೇ ಇದನ್ನ ರೆಡಿ ಮಾಡ್ಕೊತೀವಿ. ಇದನ್ನಷ್ಟು ನೋಡ್ರಿ, ಇದೊಂದು ಸ್ವಲ್ಪ ಬಿಸಿ ಐತಿನೋ ಇದು ಕಟ್ ಮಾಡಿ ಇಟ್ಕೊಂಡು ನಂತರ ನಾವು ಆರಿದ ಮೇಲೆ ಇದು ಇವರು ಕುಂತವರು ನಮ್ಮ ತಾಯಿಯವರು ಇವರು ನೋಡಲ್ಲ, ಅವರು ರೊಟ್ಟಿ ಕೊಡಕ್ಕೆ ಬಂದಿದ್ದು ನಮ್ಮ ಮನೆಗೆ. ನಮ್ಮ ಮನೆಯ ರೊಟ್ಟಿ ರೆಡಿ ಆಗ್ಯಾವ. ರೊಟ್ಟಿ ಮತ್ತು ಚಪಾತಿ, ಇಲ್ಲಿ ಹೆಸರು ಕಾಳು ಪಲ್ಯ, ಇಲ್ಲಿ ಹಿಟ್ಟಿನ ಪಲ್ಯ, ಕೊರ್ಜುನ್ಕ ಮತ್ತು ಅಗಸಿ ಚಟ್ನಿ, ಗುರಳ ಚಟ್ನಿ, ಶೇಂಗಾ ಚಟ್ನಿ ಮತ್ತು ಇಲ್ಲಿ ಬೆಂಡೆಕಾಯಿ ಪಲ್ಯ ಮತ್ತು ಕೋಸಂಬರಿ ಅಷ್ಟೂ ನಾವು ಇಲ್ಲೇ ಮನ್ಯಾಗ ರೆಡಿ ಮಾಡೀವಿ. ಇದು ನೋಡ್ರಿ ಹಸಿ ಕೊಬ್ಬರಿ ಜಗಳ ಮಾಡಕೊಂತಿದ್ಲು. ಬರೋಬ್ಬರಿ ಬುಟ್ಟಿ ಇದ್ರಿ ಕುಂದ್ರಿಸಿಕೊಳ್ಳೇನ ಎಲ್ಲನೂ ಅದರೊಳಗಿಂದು ಕೊತ್ತಂಬರಿ ತೆಗೆದು ಬರೀ ಕೊಬ್ಬರಿನ ಆರಿಸ್ಕೊಂಡು ತಿನ್ನಾಕೊಂತಿದ್ದು. ಜಗಳ ಮಾಡಕೊಂತ ಆಕಿಗೆ ಸಪ್ರೇಟಾಗಿ ಇದ್ದಿದ್ದಿಲ್ಲ, ಎಲ್ಲ ಪಲ್ಯದ ಮೇಲೆ ಹಾಕ್ಬಿಟ್ಟಿದ್ವಿ ನಾವು. ಅದಕ್ಕೋಸ್ಕರ ಅದ್ರ ಬುಟ್ಟಿ ಮುಂದೆ ಕುಂದಿರ್ಸಿದ್ದೀನಿ, ಬೇಕಂದಷ್ಟು ತಿನ್ನೊಂದು. ಅದರೊಳಗೆ ಕೊತ್ತಂಬರಿ ಬಂದಿದ್ದನ್ನು ತೆಗೆದು ಅದ್ರಾಗ ಹಾಕಿ ಬರೀ ಕೊಬ್ಬರಿ ಎಷ್ಟು ತಿನ್ನಾಕೊಂತಾಳಕಿ ನೋಡ್ರಿ. ಭಾರಿ ಜಾಣ ಐತಿ. ಇಲ್ಲಿ ನೋಡ್ರಿ ಎಲ್ಲರೂ ನಮಗೆ ರೊಟ್ಟಿ ತಂದು ಕೊಡಕ್ಕೆ ಕುಂತಾರ. ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದು ರೊಟ್ಟಿನ ನೋಡ್ರಿ ಇಷ್ಟು ನಾವೀಗ ಇದಕ್ಕೆ ಹೊಂದಿಸ್ಕೊಂಡಿರೋಂಥ ರೊಟ್ಟಿ ಮತ್ತು 2 ಥರದ ಪಲ್ಯ, 3 ಥರದ ಪಲ್ಯ ಮತ್ತು ಚಟ್ನಿಗಳು, ಕೋಸಂಬರಿ ಎಲ್ಲನೂ ನಾವು ಇದಕ್ಕೆ ಒಂದೊಂದು ರೊಟ್ಟಿ 1 ಚಪಾತಿ ಇಟ್ಟು ನಾವಿಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಇದನ್ನೆಲ್ಲ ನೋಡಿದ್ರೆ ಏನು ಅನ್ನಿಸ್ತೈತಿ ಅಂತೇಳಿ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಹಾಗೆ ನಾನು ಬ್ಲಾಗ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಮನೆಯ ಒಂದು ಈ ಫಸ್ಟ್ ಭಾಳ ವರ್ಷಗಳ ನಂತರ ನಾನು ಈ ರೊಟ್ಟಿ ಪಂಚಮಿಗೆ ನಮ್ಮ ತವ್ರ ಮನೆಗೆ ಬಂದಿರೋದು. ತವ್ರ ಮನೆಯಲ್ಲಿ ರೊಟ್ಟಿ ಪಂಚಮಿ ಹಬ್ಬ ಇವತ್ತು. ಅದು ನಿಮ್ಮೆಲ್ಲರಿಗೋಸ್ಕರ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಇವತ್ತು ಇಲ್ಲಿಗೆ ಬಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಭಾಳ ವರ್ಷ ಆಗಿತ್ತು ರೊಟ್ಟಿ ಪಂಚಮಿಗೆ ನಮ್ಮ ತಾಯಿ ಮನೆಗೆ ನಾನು ಬರ್ದೇನೆ. ಈಕಿನೇ ರೇಣಕ್ಕ ಅಂತ ಅಂದ್ರೆ ಈ ಹುಡುಗಿದು ಒಂಥರ ಮನೆ ಮೊಮ್ಮಗಳಿದ್ದಂಗೆ ಆಗ್ಬಿಟ್ಟಾಳೆ. ಈಕಿನ ಮನ್ಯಾಗ ಇಲ್ಲೇ ಇರ್ತಾಳೆ. ಇದು ನನ್ನ ಮಗಗೆ ರೊಟ್ಟಿ ಕೊಡೋಂತ ನೋಡ್ರಲ್ಲಿ ಸೊಸಿ. ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಮನೆಯ ನಮ್ಮ ಊರಿನ ಅಂದ್ರೆ ಗದಗಿನಲ್ಲಿ ನಾವು ಮಾಡೋವಂಥ ರೊಟ್ಟಿ ಪಂಚಮಿನ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನಿಮಗೆ ಈ ವಿಡಿಯೋದ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಂದು ನಾನು ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಜೊತೆಗೆ ಇರಲಿ ಅಂತ ಅಂದು ಕೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಬಾಯ್ ಫ್ರೆಂಡ್ಸ್.